ನಮ್ಮ ಜೀವನದಲ್ಲಿ ನಮಗೋಸ್ಕರ ಅಂತ, ಫ್ಯಾಮಿಲಿಗೋಸ್ಕರ ಅಂತ, ಖುಷಿಯಾಗಿರೋದಕ್ಕೆ ಅಂತ ಒಂದಷ್ಟು ಕ್ಷಣಗಳನ್ನು ಕಳಿಬೇಕಂತೆ. ಬಿಕಾಸ್ ಅದೇ ನಮ್ಮ ಜೀವನ. 100 ಕೋಟಿ ಆಸ್ತಿ ಮಾಡಿದಂತಹ ಒಬ್ಬ ಜಿಪುಣ ಶ್ರೀಮಂತ ವ್ಯಕ್ತಿ ಇದ್ನಂತೆ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಲ್ಲ, ಒಬ್ಬರಿಗೆ ಒಳ್ಳೆ ಕೆಲಸ ಮಾಡಲಿಲ್ಲ, ಬರೀ ದುಡ್ಡು 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 ಅಂತ ಉಳಿಸಿ 100 ಕೋಟಿ ಆಸ್ತಿ ಮಾಡಿದ್ದ. ಸೊ ಅವನನ್ನ ಕರ್ಕೊಂಡು ಹೋಗೋದಕ್ಕೆ ನೀನು ಆಯಸ್ಸು ಮುಗೀತು ಅಂತ ಒಂದು ದಿವಸ ಯಮರಾಜರು ಬಂದ್ಬಿಡ್ತಾರೆ. ಯಮರಾಜರು ಬಂದ ತಕ್ಷಣ ಅವ್ನ ಕೈ ಕಾಳೆಲ್ಲ ನಡುಗುತ್ತೆ, ಕಾಲಿ ಬಿದ್ದು ಕೇಳ್ಕೊತಾನೆ, ಯಮರಾಜರು ನನಗೆ ಒಂದೇ ಒಂದು ಗಂಟೆ ಆದರೂ ಸಮಯ ಕೊಡಿ, ನನ್ನ ಹತ್ರ ಇರುವಂಥ 100 ಕೋಟಿ ಆಸ್ತಿನ ನೀವೇ ತಗೊಂಬಿಡಿ ಅಂತ. ಹಾಗೆ ಯಮರಾಜರು ಹೇಳ್ತಾರಂತೆ, ಅವೆಲ್ಲ ಆಗಲ್ಲ, ನಿನಗೆ ಲಾಸ್ಟ್ 1 ನಿಮಿಷ ಟೈಮ್ ಇದೆ, ನಡಿ ನೀನು ಅಂತ. ತಕ್ಷಣ ಆ ವ್ಯಕ್ತಿ ಅವನ ಡೈರಿಯಲ್ಲಿ ಬರೀತಾನಂತೆ, ನನ್ನ 100 ಕೋಟಿ ಆಸ್ತಿಯು ಕೂಡ ನನ್ನ ಜೀವನದ ಒಂದೇ ಒಂದು ಗಂಟೆಯನ್ನು ಕೊಂಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ನಿಮ್ಮ ಜೀವನದಲ್ಲಿ ನಿಮಗಿರುವಂತಹ ಸಮಯವನ್ನು ನಿಮಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ ಕಳೀರಿ ಅಂತ ಅವನು ತನ್ನ ಡೈರಿಯಲ್ಲಿ ಬರೀತಾನೆ. ಸೊ ನಮಗೆ ಸಿಕ್ಕಿರುವಂಥ ಸಮಯ ಒಂದೊಂದು ಕ್ಷಣವೂ ಕೂಡ ಅಮೂಲ್ಯ. ಸೊ ಜೀವನದಲ್ಲಿರುವಂಥ ಸಮಯವನ್ನ ನಾವೆಷ್ಟೇ ದುಡ್ಡು ಕೊಟ್ಟರು ಕೂಡ ಕೊಂಡ್ಕೊಳ್ಳೋಕ್ಕಾಗಲ್ಲ. ಆ ಸಮಯವನ್ನ ನಮಗೋಸ್ಕರ, ಸಮಾಜಕ್ಕೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ, ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸಬೇಕು ಅನ್ನೋದು ಈ ಒಂದು ಸಣ್ಣ ಕಥೆಯಿಂದ ನಾವು ಅರ್ಥ ಮಾಡ್ಕೋಬೋದು.